ಒಂದು ಸುಂದರ ಹಳ್ಳಿಯಲ್ಲಿ ಒಬ್ಬ ಹುಡುಗನು ಪ್ರತಿದಿನ ಬಾವಿಯಿಂದ ಮನೆಗೆ 2 ಮಡಿಕೆಗಳಲ್ಲಿ ನೀರು ತರುತ್ತಿದ್ದ. ಒಂದು ಮಡಿಕೆ ಚೆನ್ನಾಗಿತ್ತು, ಮತ್ತೊಂದು ಮಡಿಕೆಯಲ್ಲಿ ಸಣ್ಣ ರಂಧ್ರ ಇತ್ತು. ಮನೆ ತಲುಪುವಷ್ಟರಲ್ಲಿ ಚೆನ್ನಾಗಿದ್ದ ಮಡಿಕೆ ತುಂಬಾ ನೀರಿನಿಂದಿರುತ್ತಿತ್ತು. ಆದರೆ ಇನ್ನೊಂದು ಮಡಿಕೆಯಿಂದ ನೀರು ನಿಧಾನವಾಗಿ ಹನಿಹನಿಯಾಗಿ ಬೀಳುತ್ತಿತ್ತು. ಚೆನ್ನಾಗಿದ್ದ ಮಡಿಕೆ ಹೇಳಿತು, ನೀನು ಉಪಯೋಗವಿಲ್ಲದ ಮಡಿಕೆ. ಹುಡುಗನು ದುಡುಕಿ ಮಡಿಕೆಯನ್ನು ಒಡೆಯಲು ಮುಂದಾದ. ಅಷ್ಟರಲ್ಲಿ ಮಡಿಕೆ ಹೇಳಿತು, ಒಮ್ಮೆ ನಾನು ನಡೆದು ಬಂದ ದಾರಿಯನ್ನು ನೋಡು. ಹುಡುಗನು ನೋಡಿದ. ಅಲ್ಲಿ ಹಸಿರು ಮರಗಳು, ಹೂಗಳು. ಹುಡುಗನು ನಗುತ್ತಾ ಹೇಳಿದ, ಆ ದಾರಿಯಲ್ಲಿ ನಾನು ಬೀಜಗಳನ್ನು ಬಿತ್ತಿದ್ದೆ. ನೀನು ಪ್ರತಿದಿನ ಅವಕ್ಕೆ ನೀರು ಕೊಟ್ಟೆ. ಆ ಕ್ಷಣದಲ್ಲಿ ಮಡಿಕೆ ಅರ್ಥ ಮಾಡಿಕೊಂಡಿತು, ಒಡೆದಿದ್ದರೂ ಉಪಯೋಗವಿದೆ. ನಮ್ಮ ದೌರ್ಬಲ್ಯಗಳೇ ಈ ಲೋಕಕ್ಕೆ ಸೌಂದರ್ಯ ತರುತ್ತವೆ.